ಹಾಯ್ ಎಲ್ರಿಗೂ. ಮೂವ್ ಮಾಡಪ್ಪ. ವೆಲ್ಕಮ್ ಟು ಸುಮಾ ರಾಘು ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹಾಲಿಡೇ ಆಗಿರೋದ್ರಿಂದ ಡೇ ಸ್ವಲ್ಪ ಲೇಟಾಗೇ ಸ್ಟಾರ್ಟ್ ಆಯಿತು. ಮಕ್ಕಳಿಗಿಬ್ರಿಗೂ ತಲೆಗೆ ಸ್ನಾನ ಮಾಡಿಸ್ಬೇಕು. ತಲೆಗೆ ಸ್ನಾನ ಎಲ್ಲ ಮಾಡಿಸಿ ತಿಂಡಿ ತಿಂದ್ಕೊಂಡು ಆಚೆ ಹೋಗಬೇಕು. ಒಂದು ಫಂಕ್ಷನ್ ಇದೆ, ಅಮ್ಮ ಸಿಸ್ಟರ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಮನೇಲಿ ಪುಟಾಣಿ ಮಕ್ಕಳಿದ್ರೆ ದಿನ ಹೇಗೆ ಕಳಿತೀವಿ ಅಂತಲೇ ಗೊತ್ತಾಗಲ್ಲ. ನಾನಿಲ್ಲಿ ನಮ್ಮನೆ ಪುಟಾಣಿ ಜೊತೆ ಇವತ್ತಿನ ಪ್ಲ್ಯಾನ್ ಏನು, ಎಲ್ಲಿ ಹೋಗ್ತಿದ್ದೀವಿ, ಏನು ಅಡುಗೆ ಮಾಡ್ತಿದ್ದೀನಿ ಅಂತ ಅವಳು ಕೇಳೋ ಮುದ್ದಾದ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಿದ್ದೆ. ಇದು ನಮಗೆ ಡೈಲಿ ರುಟೀನ್ ಆಗಿರುತ್ತೆ. ತಿಂಡಿ ಇವತ್ತು ಅವಳಿಗೆ ಇಷ್ಟ ಆಗದೇ ಇರೋದು ಮಾಡಿದ್ದೆ. ಹಾಗಾಗಿ ಅವಳು ನಂಗೆ ಆ ತಿಂಡಿ ತಿನ್ನಲ್ಲ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಎಲ್ಲ ಥರ ತಿಂಡಿ ತಿನ್ನಬೇಕು, ಜಾಣೆ ಅಲ್ವಾ ಅಂತ ಮೇಡಮ್ಗೆ ಪೂಸಿ ಹೊಡಿತಿದ್ದೆ. ಆಯಿತು, ನಾಳೆ ನಾನು ಹೇಳಿದ ತಿಂಡಿನೇ ಮಾಡಬೇಕು ಅಂತ ಮೇಡಮ್ ಕೊನೆಗೂ ಒಪ್ಕೊಂಡ್ರು. ತಿಂಡಿಗೆ ನಾನು ರೊಟ್ಟಿ ಮಾಡ್ಕೊಂಡಿದ್ದೆ. ಮನೇಲಿ ಎಲ್ಲರೂ ರೊಟ್ಟಿನ ಇಷ್ಟಪಟ್ಟೇ ತಿಂತಾರೆ, ಆದರೆ ಮಗಳಿಗೆ ಇನ್ನೂ ಅಭ್ಯಾಸ ಇಲ್ಲ. ಹಾಗಾಗಿ ಅವಳಿಗೆ ಅಭ್ಯಾಸ ಇವಾಗ ಮಾಡಿಸ್ಬೇಕು. ಇವತ್ತು ಫಂಕ್ಷನ್ಗೆ ಹೋಗೋದ್ರಿಂದ ಅಲ್ಲೂ ಕರೆಕ್ಟಾಗಿ ಊಟ ಮಾಡೋದಿಲ್ಲ ಅವಳು, ಮತ್ತು ಅಲ್ಲೂ ಊಟ ಮಾಡಿಸ್ಕೊಂಡು ಕೂರೋಕ್ಕಾಗಲ್ಲ ಅಂತ ರೊಟ್ಟಿ ಮಾಡಿಕೊಂಡು ಸ್ನಾನ ಮಾಡಿಸಿ ತಿಂಡಿ ಕೊಟ್ಟೆ. ಎಲ್ಲರೂ ರೆಡಿಯಾಗಿದ್ದೀವಿ, ಎಲ್ಲರೂ ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿಯಾದ್ವಿ. ಈಗ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ. ಬನ್ನಿ ಹೋಗೋಣ. ಗೇಟ್ ಕ್ಲೋಸ್ ಮಾಡಪ್ಪ. ಅಮ್ಮ ರೆಡಿಯಾಗಿ ಕೂತಿದ್ದಾರೆ. ಇನ್ನೂ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಕೂತ್ಕೊಳ್ಳಿ ಇಬ್ರು. ಇವತ್ತು ನಮ್ಮತ್ತೆ ಬೀಗ್ರ ಮನೇಲಿ ಹಬ್ಬ ನಡೀತಿತ್ತು. ಹಾಗಾಗಿ ಎಲ್ಲರಿಗೂ ಇನ್ವೈಟ್ ಮಾಡಿದರು. ಅಮ್ಮ, ನಾನು, ಮಕ್ಕಳು ಮತ್ತು ತಂಗಿ ಮಕ್ಕಳು ಕೂಡ ಬಂದಿದ್ದರು. ಈಗ ನಾವು ನಮ್ಮ ಡೆಸ್ಟಿನೇಷನ್ ಕೂಡ ರೀಚ್ ಆದ್ವಿ. ಊರು ಒಳಗಡೆ ಇರೋ ಮನೆಗೆ ನಾನು ಮೊದಲನೇ ಸರಿ ಹೋಗ್ತಾ ಇದ್ದೆ. ಆ ಮನೆ ಅಂತೂ ತುಂಬ ಚೆನ್ನಾಗಿತ್ತು. ನಂಗೆ ಮನೆ ತುಂಬ ಇಷ್ಟ ಆಯಿತು. ಅಲ್ಲಿ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರೇ ನಮ್ಮ ಅತ್ತೆ, ಹಾಗೂ ಅವ್ರ ಸೊಸೆ ಉಷಾ, ನಮ್ಮ ಮಾವ ಇವರು. ಮನೆಯೊಳಗೆ ಹೋಗ್ತಿದ್ದಂಗೆ ಎಲ್ಲರನ್ನೂ ಮಾತಾಡಿಸಿ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ನಾವು ವೆಲ್ಕಮ್ ಡ್ರಿಂಕ್ನ ಕುಡಿದು ಊಟಕ್ಕೆ ಕೂತ್ಕೊಳ್ತಾ ಇದ್ದೀವಿ. ಮಕ್ಕಳೆಲ್ಲ ನಿಧಾನವಾಗಿ ಊಟ ಮಾಡೋದ್ರಿಂದ ಆರಾಮಾಗಿ ಊಟ ಮಾಡಲಿ ಅಂತ ಬೇಗ ಊಟಕ್ಕೆ ಕೂತ್ಕೊಂಡ್ವಿ. ಇವರು ನಮ್ಮಮ್ಮ ಮತ್ತು ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ ಮತ್ತು ಇನ್ನೊಬ್ಬರು ಚಿಕ್ಕಮ್ಮ. ಇವರು ನನ್ನ ತಂಗಿ ಮತ್ತು ನನ್ನ ತಂಗಿ ಮನೆ ಪಕ್ಕದವರು, ಚಿನ್ನು ಅಂತ. ಅವರೇ ನಮ್ಮನ್ನ ಕರ್ಕೊಂಡು ಬಂದಿದ್ದು. ಊಟ ಎಲ್ಲ ತುಂಬ ಟೇಸ್ಟಿಯಾಗಿ ಮಾಡಿದರು. ಮೆನು ಅಂತೂ ತುಂಬ ಜಾಸ್ತಿ ಇತ್ತು. ಅದರಲ್ಲಿ ಬಿರಿಯಾನಿ ಕೂಡ ಇತ್ತು. ಹಾಗಾಗಿ ಮಕ್ಕಳು ಖುಷಿಯಿಂದ ತಿಂದರು. ಹಾಗೆ ನಮ್ಮ ಕಸಿನ್ ಕೂಡ ಜಾಯ್ನ್ ಆದ್ಲು. ಅವಳ ಫ್ಯಾಮಿಲಿ ಜೊತೆ ಬಂದಿದ್ಲು. ಹಾಗೆ ಭಾರಿ ಊಟ ಮಾಡಿದಾಗ ತಾಂಬೂಲ ತಗೊಳ್ದೇ ಇದ್ರೆ ಆಗುತ್ತಾ? ಎಲ್ಲರೂ ತಾಂಬೂಲ ತಗೊಳ್ತಾ ಇದ್ವಿ. ಯಾರು ತಾಂಬೂಲ ತಗೊಳ್ಳಲ್ಲ ಅವರೆಲ್ಲ ಪಾಯಸ ಕುಡಿತಾಯಿದ್ರು. ಎಲ್ಲ ಮಾತಾಡಿಕೊಂಡು ಕೂತಿದ್ವಿ. ಹಾಗೆ ಉಷಾ ಅವರ ಅಜ್ಜಿ ಅವರು ನಮಗೆಲ್ಲ ಹೇಗೆ ಹಬ್ಬ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾಯಿದ್ರು.
ದಿವ್ಯಾ ನಮ್ಮ ವಾರಗೀತಿ ಮಗಳು ಹಬ್ಬ ಮಾಡಿಲ್ಲ ಅವರು ಮಾಡಿಲ್ಲ ಆಮೇಲೆ ನಮ್ಮ ಬಾವನ ಮಗ ಮಾಡಿಲ್ಲ ಅವರೆಲ್ಲ ಬಂದರು ಅವ್ರು ಅಳಿದ್ರು ಅವ್ರ ಹೆಣ್ಮಕ್ಳು ಮೊಮ್ಮಕ್ಕಳು ಎಲ್ಲ ಬಂದರು ಬೆಳಸಲು ಮಾಡಿ ತಿನ್ನಿಲ್ಲ ಭಾನುವಾರ ಅವೆಲ್ಲ ಊಟ ಅವರು ಹಾಕ್ಬೇಕಲ್ಲ. ಇವರೇ ನೋಡಿ ನಮ್ಮ ಅತ್ತೆ ಸೊಸೆ. ಇವ್ರ ಮನೆ ಹಬ್ಬಕ್ಕೆ ನಾವು ಇವತ್ತು ಬಂದಿದ್ದು. ತುಂಬ ಇನ್ನೋಸೆಂಟ್ ಹುಡುಗಿ, ಜಾಸ್ತಿ ಮಾತಾಡೋದಿಲ್ಲ. ನಂಗೆ ತುಂಬ ಇಷ್ಟ ಆಗ್ತಾರೆ ಅವರು. ನಮ್ಮತ್ತೆ ಹೇಗೆ ಆಸೆ ಪಟ್ಟಿದ್ರು ಹಾಗೇ ಇದ್ದಾರೆ ಅವರು. ಅವರೆಲ್ಲರೂ ನನಗೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಕ್ಯಾಮ್ರಾ ಆನ್ ಮಾಡಿಸಿದ್ರೆ ಸಾಕು ಎಲ್ಲರೂ ನನ್ನ ರೇಗಿಸ್ತಾಯಿದ್ರು. ಊಟ ಮಾಡಿಲ್ಲ ಅಮ್ಮ ಅವಳಿಂದ. ಊಟ ಮಕ್ಕಳಿಗೆ ಊಟ ಮಾಡಿಸ್ತಾವಳೆ. ಬಂದವರೆಲ್ಲ ಮಾತಾಡ್ಸುತ್ತೆ ಮಾತಿನ ಗೊತ್ತಾಗಲ್ಲ. ಕುಂಕುಮ ಎಲ್ಲ ತಗೊಂಡು ನಾವು ಮನೆ ಕಡೆ ಹೊರಟ್ವಿ. ಒಂದು ಒಳ್ಳೆ ಫೋಟೋ ತಗೊಂಡಿದ್ದೀನಿ ನೋಡಿ. ಅಲ್ಲಿಂದ ಅಮ್ಮನ ಮನೆಗೆ ನಾವು ಡ್ರಾಪ್ ಹಾಕ್ಸ್ಕೊಂಡ್ವಿ. ನನ್ನ ತಂಗಿ ಕೂಡ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಅವಳು ಕೂಡ ಹೊರಟ್ಲು. ನಾನು ಅಮ್ಮನ ಮನೆಗೆ ಹೋದ್ಮೇಲೆ ಸ್ವಲ್ಪ ಕಾಫಿ ಕುಡಿದು ರೆಸ್ಟ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೊರಟೆ. ರಾಘು ಅವರು ಊರಿಗೆ ಹೋಗಿದ್ರು. ಅಲ್ಲೇ ಅವ್ರಿಗೆ ಒಂದು ಬೀಗ್ರೂಟದ ಫಂಕ್ಷನ್ ಇತ್ತು. ಅಲ್ಲಿಂದ ಬಂದಮೇಲೆ ನಾನು ವ್ಲಾಗ್ನೇ ಕಂಟಿನ್ಯೂ ಮಾಡಲಿಲ್ಲ. ಇದು ಅದರ ನೆಕ್ಸ್ಟ್ ಡೇ ಮಟನ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ರೆಸಿಪಿನ ಶೇರ್ ಮಾಡಿಲ್ಲ. ನಿಮ್ಗೆ ಯಾರಿಗಾದರೂ ನಾನು ಮಾಡೋ ಸ್ಟೈಲ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತ ಶೂಟ್ ಮಾಡಿ ಹಾಕ್ತೀನಿ. ಅದಾಗಲೇ ಸಾಂಬಾರು ರೆಡಿನೇ ಆಗೋಯ್ತು. ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಮಟನ್ ಸಾಂಬಾರು ಪೌಡರ್ ಮೇಲೆ ಟೇಸ್ಟು ಡಿಪೆಂಡ್ ಆಗಿರುತ್ತೆ. ಸಾಂಬಾರು ಪೌಡರ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ಸಾಂಬಾರು ಇರುತ್ತೆ. ನಮಗೆಲ್ಲ ಸ್ವಲ್ಪ ಖಾರ ಜಾಸ್ತಿ ಇರಬೇಕು. ಹಾಗೆ ಸ್ವಲ್ಪ ಲಂಗ್ಸ್ ಫ್ರೈ ಕೂಡ ಮಾಡ್ಕೊಂಡಿದ್ದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ದು ನಾನು ಈ ರೀತಿ. ನಿಮ್ಗೆ ಯಾರಿಗಾದರೂ ಬೇಕಾದರೆ ರೆಸಿಪಿ ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿ, ಖಂಡಿತ ರೆಸಿಪಿ ಶೇರ್ ಮಾಡ್ತೀನಿ. ಹೀಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವ್ಲಾಗ್ನ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.